ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದ ಮೂಲಕ ತಮಗೆ ಒಂದು ಇಂಪಾರ್ಟೆಂಟ್ ಮಾಹಿತಿಯನ್ನು ಈ ಆಗಸ್ಟ್ 15ಗೆ ನಾನು ತೊಗೊಂಬಂದಿದ್ದೀನಿ. ಏನು ಅಂತಂದರೆ ಅದು ಪಿನ್ ವಾರ್ಮ್ಸ್ ಅಂದರೆ ಮಕ್ಕಳಲ್ಲಿ ಸಾಮಾನ್ಯವಾಗಿ ಜಂತುಹುಳುಗಳು ಅವರ ಹೊಟ್ಟೆ ನೋವಿಗೆ ಬಹಳ ಪ್ರಮುಖವಾದಂಥ ಒಂದು ಕಾರಣವನ್ನು ಮಾಡ್ತಾ ಇದ್ದಾವೆ. ನಾನು ಸ್ಪೆಷಲ್ ರೆಮಿಡಿಯನ್ನು ಹೇಳ್ತಾ ಇದ್ದೀನಿ ಈ ಒಂದು ವಿಡಿಯೋದ ಮುಖಾಂತರ. ಅದಕ್ಕೆ ಜಂತುಹುಳು ಏನು ರೀಸನ್ ಆಗಿ ಮಕ್ಕಳಲ್ಲಿ ಆಗ್ತಾ ಇದ್ದಾವೆ ಅಂತಂದರೆ, ಅವರು ಸರಿಯಾಗಿ ಹ್ಯಾಂಡ್ ವಾಶ್ ಮಾಡದೇ ಇರುವುದಾಗಿರ್ಬೋದು, ಅಥವಾ ಫುಡ್ ಮೇಲೆ ಇರುವಂಥ ಜಂತುಹುಳುಗಳ ವಾರ್ಮ್ಸ್, ಅದರ ಮೊಟ್ಟೆಗಳು ಇಟ್ಟಿರುವಂಥ ನೊಣಗಳ ಮುಖಾಂತರ ಆ ಫುಡ್ಗಳ ಮೇಲೆ ಬಂದಿರ್ತವೆ. ಆ ಫುಡ್ಗಳನ್ನು ಅವರು ಸೇವನೆ ಮಾಡೋದಾಗಿರ್ಬೋದು, ಸರಿಯಾಗಿ ಹ್ಯಾಂಡ್ ವಾಶನ್ನು ಮಾಡದೇ ಇರ್ಬೋದು, ಸರಿಯಾಗಿ ಅವರು ಸ್ನಾನವನ್ನು ಮಾಡದೇ ಇರ್ಬೋದು, ಅಥವಾ ಒಬ್ಬರು ಯೂಸ್ ಮಾಡಿರೋದಂಥ ಇನ್ನೊಬ್ಬರು ಟವಲ್ಗಳನ್ನು, ಬೆಡ್ಶೀಟ್ಗಳನ್ನು ಯೂಸ್ ಮಾಡುವಂಥ ಒಂದು ರೀಸನ್ನಿಂದ ಅದು ವಾರ್ಮ್ಸು ಉತ್ಪತ್ತಿಯಾಗಿ ನಮ್ಮ ದೇಹದಲ್ಲಿ ಹೋಗಿ ನಮ್ಮ ಹೊಟ್ಟೆಯಲ್ಲಿ ಸೇರಿಕೊಂಡು ಅದು ಜಂತುಹುಳು ಆಗಿ ಮಾರ್ಪಟ್ಟು ನಮಗೆ ಸಮಸ್ಯೆಯನ್ನು ಉಂಟು ಮಾಡುತ್ತೆ. ಇದು ರೀಸನ್ ಅದಕ್ಕೆ. ಆನಂತರ ಇದು ಸಿಂಪ್ಟಮ್ಸ್ ಏನು ಅಂತಂದರೆ, ಹಿಂಭಾಗದಲ್ಲಿ ಮಕ್ಕಳ ಗುದದ್ವಾರದಲ್ಲಿ ಹಿಂಭಾಗದಲ್ಲಿ ಬಹಳ ಕೆರೆತ ಉಂಟಾಗುತ್ತೆ. ಅದು ಅವರಿಗೆ ಭಾಳ ಕೆರಿತಾ ಇರ್ತಾರೆ ಅವರು. ಆನಂತರ ವೈಟ್ ಕಲರ್ ಮೋಷನ್ ಹೋಗ್ತಾ ಇರುತ್ತೆ. ಅದರ ಜೊತೆಗೆ ರೆಸ್ಟ್ಲೆಸ್ ಇರುತ್ತೆ ಅವರಿಗೆ. ಅವರು ಎಷ್ಟೇ ರೆಸ್ಟ್ ಮಾಡಿದ್ರು ಅವ್ರಿಗೆ ರೆಸ್ಟ್ ಮಾಡಿದಂಗೆ ಅನಿಸೋದೇ ಇಲ್ಲ ಅವ್ರಿಗೆ. ಇದು ಒಂದಾಗಿರ್ಬೋದು. ಆನಂತರ ವೆರಿ ಹಂಗರ್, ಅವರು ಬಹಳಷ್ಟು ಫುಡ್ಗಳನ್ನು ಹಾಗೆ ತಗೋತಾನೆ ಇರ್ತಾರೆ. ಎಷ್ಟು ಫುಡ್ ತೊಗೊಂಡ್ರು ಅವ್ರಿಗೆ ಸ್ಯಾಟಿಸ್ಫೈಡೇ ಅನಿಸೋದಿಲ್ಲ. ಹಾಗೆ ಜಾಸ್ತಿ ಫುಡ್ ತಗೋತಾನೆ ಇರ್ತಾರೆ. ಅದರ ಜೊತೆಗೆ ಅವರ ವೈಟ್ ಪ್ಯಾಚಸ್ ಕೂಡ ಆಗಿರ್ತವೆ, ಇದರಲ್ಲಿ ಸ್ಕಿನ್ ಮೇಲೆ ವೈಟ್ ಪ್ಯಾಚಸ್ ಕೂಡ ಆಗಿರ್ತವೆ. ಈ ಎಲ್ಲ ಸಿಂಪ್ಟಮ್ಸ್ಗಳ ಮುಖಾಂತರ ಅವರಲ್ಲಿ ಹೊಟ್ಟೆಯಲ್ಲಿ ಅಥವಾ ಅವರ ಜಠರ ಭಾಗದಲ್ಲಿ ಜಂತು ಹುಳುಗಳು ಆಗಿದ್ದಾವೆ ಅಂತ ನಾವು ರಿಕಗ್ನೈಸ್ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಈಸಿ ಆಗಲಿ ಅಂತ ಸಿಂಪ್ಟಮ್ಸ್ಗಳನ್ನು ಹೇಳಿದ್ದು. ಇದರಲ್ಲಿ ಎಷ್ಟು ಟೈಪ್ಸ್ಗಳು ಬರ್ತವೆ? ಸಾಕಷ್ಟು ಟೈಪ್ಸ್ಗಳು ಬರ್ತವೆ. ಪಿನ್ ವಾರ್ಮ್ಸ್ ಬರ್ಬೋದು, ಥ್ರೆಡ್ ವಾರ್ಮ್ಸ್ ಬರ್ಬೋದು, ಇನ್ನೂ ಸಾಕಷ್ಟು ವಾರ್ಮ್ಸ್ಗಳು ಬರ್ಬೋದು. ನಾನು ಇವತ್ತು ಟಾಪಿಕಲ್ಲಿ ಹೇಳ್ತಾ ಇರೋದು ಪಿನ್ ವಾರ್ಮ್ಸ್ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ. ಇದಕ್ಕೆ ರೆಮಿಡಿ ಏನು ಅಂತಂದರೆ, ಆ ಮನೆಯಲ್ಲಿ ಇರುವಂಥ ರೆಮಿಡಿ ಅಂತಾರೆ ಶುದ್ಧವಾದ ಬೆಲ್ಲವನ್ನು ಸೇವಿಸೋದು, ನಂತರ ಹಾಗಲಕಾಯಿ ರಸವನ್ನು ಒಂದೊಂದು ಟೀ ಸ್ಪೂನಷ್ಟು ಅವರಿಗೆ ಕೊಡ್ತಾ ಬರುವುದು. ಪಪ್ಪಾಯಿ ಕಾಯಿ, ಹಣ್ಣಲ್ಲ, ಪಪ್ಪಾಯಿ ಕಾಯಿ ಮತ್ತು ಜೇನುತುಪ್ಪ ಎರಡನ್ನು ಮಿಕ್ಸ್ ಮಾಡಿ ಒಂದೊಂದೇ ಹೋಳು ಅವರಿಗೆ ಡೈಲಿ ಕೊಡ್ತಾ ಬರೋದು. ಆನಂತರ ಬೆಳ್ಳುಳ್ಳಿಯನ್ನು ಅವ್ರಿಗೆ ತಿನ್ನಲಿಕ್ಕೆ ಕೊಡುವುದು. ನಂತರ ಫ್ರೂಟ್ಸು, ಹೈ ರಿಚ್ ಫೈಬರ್ ಕಂಟೆಂಟ್ಸ್ ಇರುವಂಥ ಫುಡ್ಡನ್ನು ಕೊಡ್ಬೋದು. ಹಸಿರು ಸೊಪ್ಪು ಮತ್ತು ಹಸಿರು ತರಕಾರಿಯನ್ನು ಕೊಡ್ಬೋದು. ಇದರ ಮುಖಾಂತರ ಏನಾಗುತ್ತೆ, ಆ ವಾರ್ಮ್ಸ್ಗಳ ಸ್ಟ್ರೆಂತ್ ಕಡಿಮೆ ಆಗುತ್ತೆ. ಹೊಟ್ಟೆಯಲ್ಲಿ ಆ ವಾರ್ಮ್ಸ್ಗಳ ಸ್ಟ್ರೆಂತ್ ಕಡಿಮೆ ಆಗುತ್ತೆ. ಅವು ಆಟೋಮೆಟಿಕ್ಲಿ ಆಗಿ ಅದು ಸ್ಟ್ರೆಂತ್ ವೀಕ್ ಆಗ್ತಾ ಮೋಷನ್ ಮುಖಾಂತರ ಹೋಗ್ತವೆ. ಆದರೆ ಕಂಪ್ಲೀಟಾಗಿ ಹೋಗ್ಬೇಕಂತಂದರೆ ಮೆಡಿಸಿನ್ಗಳ ಮೊರೆ ಹೋಗಲೇಬೇಕು. ಅದು ಯಾವ ಮೆಡಿಸಿನ್ ಅಂತಂದರೆ, ಸ್ಕ್ರೀನ್ ಮೇಲೆ ಕೂಡ ಅದರ ಬರುತ್ತೆ ಮೆಡಿಸಿನ್. ಈ ಶಾಪಲ್ಲಿ ಈಸಿ 10 ರೂಪೀಸ್ to 15 ರೂಪೀಸ್ ಕೊಟ್ಟರೆ ಸಿಗುತ್ತೆ. ಆಲ್ಬೆಂಡಾಜೋಲ್ ಅಂತ ಟ್ಯಾಬ್ಲೆಟ್ ಬರುತ್ತೆ. ಆ ಆಲ್ಬೆಂಡಾಜೋಲ್ ಟ್ಯಾಬ್ಲೆಟನ್ನು ನಾವು ಕೊಡಬೇಕು. ಅದು ಹೇಗೆ ಕೊಡಬೇಕು ಅಂತಂದರೆ, 6 ಮಂತಿಗೆ 1 ಟೈಮ್ ಮಾತ್ರ ಕೊಡಬೇಕು. ಅದು ಮಂತ್ಲಿ ಡೈಲಿ ಅಂತ ಕೊಡೋಕ್ಕೆ ಬರೋದಿಲ್ಲ. 6 ಮಂತಿಗೆ 1 ಟೈಮ್ ಮಾತ್ರ ಕೊಡಬೇಕು. 6 ಮಂತಿಗೆ 1 ಟೈಮ್ ನಾವು ಕ್ಯಾಲೆಂಡರ್ದಲ್ಲಿ ನೋಟ್ ಮಾಡಿಕೊಂಡು ಅಥವಾ ನೋಟ್ಬುಕ್ದಲ್ಲಿ ನೋಟ್ ಮಾಡ್ಕೊಂಡಾದರೂ ಕೊಡ್ಬೋದು. ಇಲ್ಲ ಅಂತಂದರೆ ಇನ್ನೊಂದು ಈಸಿ ಆದಂಥ ಟ್ರಿಕ್ಸ್ ಏನು ಅಂತಂದರೆ, ಆಗಸ್ಟ್ 15ಗೆ ಒಂದು ಸಾರಿ ಕೊಡಿ. ಇದಾದ ನಂತರ ಜನವರಿ 26ವರೆಗೆ ಬಿಟ್ಬಿಡಿ. ಜನವರಿ 26ಗೆ ಇನ್ನೊಂದು ಟೈಮ್ ಕೊಡಿ. ಆಗಸ್ಟ್ 15th ಮತ್ತು ಜನವರಿ 26 ಅರೌಂಡ್ 6 ಮಂತ್ ನಮಗೆ ಗ್ಯಾಪ್ ಬಂದೇ ಬರುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆನೂ ಬರುತ್ತೆ. ಅರೌಂಡ್ 6 ಮಂತ್ ಗ್ಯಾಪ್ ಬರುತ್ತೆ. 6 ಮಂತ್ ಎಕ್ಸಾಕ್ಟಾಗಿ ಆಗಲೇಬೇಕಂತೇನಿಲ್ಲ, ಅರೌಂಡ್ ಆದರೂ ನಡೆಯುತ್ತೆ. ಆಗಸ್ಟ್ 15th ಮತ್ತು ಜನವರಿ 26 ಎರಡನ್ನ ನೆನಪಿಟ್ಕೊಂಡ್ರೆ ಸಾಕು. ಇದ್ರ ಮುಖಾಂತರ ನಾವೇನು ಮಾಡ್ಬೋದು, ಅವರಿಗೆ ಆ ಟ್ಯಾಬ್ಲೆಟನ್ನು ಆಲ್ಬೆಂಡಾಜೋಲ್ ಟ್ಯಾಬ್ಲೆಟನ್ನು ಕೊಡ್ಬೋದು. ಆಲ್ಬೆಂಡಾಜೋಲ್ ಟ್ಯಾಬ್ಲೆಟು ಈಸಿಯಾಗಿ ಮೆಡಿಕಲ್ ಶಾಪಲ್ಲಿ, ಫಾರ್ಮಸ್ಯೂಟಿಕಲ್ ಎಲ್ಲ 15 ರೂಪೀಸು 10 ರೂಪೀಸ್ ಕೊಟ್ಟರೆ ನಮಗೆ ಆರಾಮಾಗಿ ಸಿಗುತ್ತೆ. ಜಂತುಹುಳು ಟ್ಯಾಬ್ಲೆಟ್ ಅಂತನಾದರೂ ಹೇಳಿ, ಇಲ್ಲ ಆಲ್ಬೆಂಡಾಜೋಲ್ ಟ್ಯಾಬ್ಲೆಟ್ ಅಂತಲೂ ಹೇಳಿ, ಎರಡನ್ನೂ ಹೇಳಿದರೆ ಅವ್ರು ಕೊಡ್ತಾರೆ. ಒಂದೇ ಟ್ಯಾಬ್ಲೆಟನ್ನು ಕೊಡಬೇಕು. ಅದು ಚೀಪಿಸ್ಬೇಕು, ನುಂಗಬಾರ್ದು. ಅದು ಬಾಯಲ್ಲಿಟ್ಟು ಚೀಪಿಸ್ಬಿಟ್ಟು ಅದರ ಲಾಲಾರಸವನ್ನು ನುಂಗಬೇಕು. ಅದು ಒಳಗಡೆ ಸತ್ತೋಗ್ಬಿಡುತ್ತೆ. ಇದು ಒಂದಾಯಿತು. ಆನಂತರ ಪ್ರಿವೆನ್ಷನ್ ಏನು ಮಾಡಬೇಕು ಮಕ್ಕಳಿಗೆ? ಇದು ಬರದೇ ಇರುವಾಗಿ ಸಿಂಪ್ಟಮ್ಸ್ ಆಯಿತು, ರೆಮಿಡೀಸ್ ಆಯಿತು, ಓಕೆ. ಇದು ಬರದೇ ಇರುವಾಗೆ ತಡೆಗಟ್ಟಬೇಕಾದ್ರೂ ಏನಂತಾರೆ, ನೀಟಾಗಿ ನೇಲ್ ಕಟ್ ಮಾಡಬೇಕು. ವೀಕ್ಲಿ 1 ಟೈಮ್ ನೀಟಾಗಿ ನೇಲ್ ಕಟ್ ಮಾಡಬೇಕು. ಬಾತ್ ಚೆನ್ನಾಗಿ ಸ್ವಲ್ಪ ಉಗುರು ಬೆಚ್ಚ ನೀರು ಚೆನ್ನಾಗಿರುವಂಥ ಬಾತನ್ನು ಮಾಡಬೇಕು. ಬಾತ್ ಮಾಡಬೇಕಾದ್ರೆ ಅದಕ್ಕೆ 1 ಹಿಡಿಯಷ್ಟು ಉಪ್ಪನ್ನು ವೀಕ್ಲಿ 1 ಟೈಮ್, ಹಳ್ಳುಪ್ಪು, ಆ ಹಳ್ಳುಪ್ಪನ್ನು ಆ ಬಕೆಟಲ್ಲಿ ಹಾಕಿಬಿಟ್ಟು ಅದನ್ನು ನಾವು ಸ್ನಾನ ಮಾಡೋದ್ರಿಂದ
ಅದೇನಾಗುತ್ತೆ ನೆಗೆಟಿವ್ ಎನರ್ಜಿ ಮತ್ತು ಆ ವಾರ್ಮ್ಸ್ ಎಗ್ಸ್ ಅವೇನಿದು ಇದ್ದು ಅಂತಂದರೆ ಅವೆಲ್ಲ ಡಿಸಾಲ್ವ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇದ್ರ ಜೊತೆಗೆ ಟ್ಯಾವೆಲನ್ನು ಸಪ್ರೇಟಾಗಿ ಯೂಸ್ ಮಾಡಬೇಕು. ಕ್ಲೀನ್ ಬಾತ್ ಅಥವಾ ನಂತರ ಕ್ಲೀನ್ ಬೆಡ್ಶೀಟು ಜೊತೆಗೆ ವಾಶನ್ನು ಚೆನ್ನಾಗಿ ಅವನ್ನ ಮಾಡಿಟ್ಕೊಂಡಿರಬೇಕು. ಸಪ್ರೇಟಾಗಿ ಯೂಸ್ ಮಾಡಬೇಕು. ಜೊತೆಗೆ ಇಂಡಿಯನ್ ಟಾಯ್ಲೆಟನ್ನು ಯೂಸ್ ಮಾಡಬೇಕು. ಇಂಡಿಯನ್ ಟಾಯ್ಲೆಟ್ ಇದ್ರೆ ಇರದೇ ಹೋದರೆ ವೆಸ್ಟರ್ನ್ ಟಾಯ್ಲೆಟ್ ಇದ್ರೂ ನಡೆಯುತ್ತೆ, ಕಮೋಡ್ ಇದ್ರೂ ನಡೆಯುತ್ತೆ, ಆದರೆ ಕ್ಲೀನಾಗಿರಬೇಕು. ಈ ಕ್ಲೀನಾಗಿರೋದ್ರಿಂದ ಅದು ಅಲ್ಲಿ ಉತ್ಪಾದನೆ ಆ ವಾರ್ಮ್ಸು ಇದ್ರದ್ದು ಉತ್ಪಾದನೆ ಭಾಳ ಸ್ವಲ್ಪ ಕಡಿಮೆಯಾಗಿ ಪ್ರೋಗ್ರೆಸ್ ಆಗುತ್ತೆ, ನಮಗೆ ಇಫೆಕ್ಟ್ ಬರೋದಿಲ್ಲ. ನಂತರ ಮಕ್ಕಳನ್ನು ಜಾಸ್ತಿ ಮಣ್ಣಾಗ ಆಟ ಆಡ್ಲಿಕ್ಕೆ ಬಿಟ್ಟಾಗ ನೀಟಾಗಿ ಹ್ಯಾಂಡ್ ವಾಶ್ ಮಾಡಲಿಕ್ಕೆ ಅವರಿಗೆ ಕೊಡಬೇಕು. ಸ್ಯಾನಿಟೈಸರ್ ಯೂಸ್ ಮಾಡಿದ್ರು ನಡೆಯುತ್ತೆ, ಇಲ್ಲ ಹ್ಯಾಂಡ್ ವಾಶ್ ಜೆಲ್ ಹಾಕಿ ಕ್ಲೀನಾಗಿ ವಾಶ್ ಮಾಡಲಿಕ್ಕೆ ಅವರಿಗೆ ಸಜೆಸ್ಟ್ ಮಾಡಬೇಕು. ಇದರಿಂದ ವಾರ್ಮ್ಸ್ ಉತ್ಪಾದನೆ ಕಡಿಮೆ ಆಗುತ್ತೆ. ಆನಂತರ ಇನ್ನೊಂದು ಮೇನ್ಲಿ ಆಗಿ ಏನಂತಂದರೆ ಈ ಟೇಪ್ ಟೆಸ್ಟ್ ಅಂತ ಮಾಡ್ತಾರೆ. ಇದು ಜಾಸ್ತಿಯಾಗಿ ಫಾರಿನ್ ಕಂಟ್ರಿಯಲ್ಲಿ ಮಾಡ್ತಾರೆ, ಇಂಡಿಯನ್ ಕಂಟ್ರಿಯಲ್ಲಿ ಏನು ಅಷ್ಟೊಂದು ಎಫೆಕ್ಟಿವ್ ಆಗಿ ಜಾರಿಗೆ ಬಂದಿಲ್ಲ. ಅಂದರೆ ಟೇಪ್ ಟೆಸ್ಟ್ ಅಂತಂದರೆ ನಮ್ಮ ಮಕ್ಕಳ ಗುದದ್ವಾರದಲ್ಲಿ ಆ ಟೇಪನ್ನು ಇಟ್ಬಿಡ್ತಾರೆ. ಇಟ್ಟು ಅದನ್ನ ತೆಗೆದುಬಿಟ್ಟು ಬರೀ ಕಣ್ಣಿಗೆ ಕಾಣೋದಿಲ್ಲ, ಎಗ್ಸ್ ಬರೀ ಕಣ್ಣಿಗೆ ಕಾಣೋದಿಲ್ಲ, ಅದನ್ನು ಮೈಕ್ರೋ ಟೆಸ್ಟಲ್ಲಿ ಹಾಕಿ ನೋಡಿದಾಗ ಎಗ್ಸ್ಗಳು ಇದ್ದಾವೆ ಇಲ್ಲ ಅಂತ ನೋಡಿಕೊಂಡು ಆಮೇಲೆ ಟ್ರೀಟ್ಮೆಂಟ್ ಮಾಡ್ತಾರೆ. ಇದು ಅಷ್ಟೊಂದು ಎಫೆಕ್ಟಿವ್ ಆಗಿಲ್ಲ ಇಂಡಿಯನ್ ಇದರಲ್ಲಿ. ಆನಂತರ ನಾವು ಈಸಿಯಾಗಿ ಸಿಮ್ಟಮ್ಸ್ ಮುಖಾಂತರನೇ ಗುರ್ತು ಮಾಡ್ಕೋಬೋದು. ವೈಟ್ ಪ್ಯಾಚಸ್ ಆಗಿರ್ಬೋದು, ಹಂಗರ್ ಆಗಿರ್ಬೋದು, ಹೇಳಿದ್ನಲ್ಲ ಅದೆಲ್ಲ ಅದ್ರ ಮುಖಾಂತರ ಗುರ್ತು ಮಾಡ್ಕೋಬೋದು. ಇದು ಬಂದ ಮೇಲೇ ಟ್ಯಾಬ್ಲೆಟ್ ಚೀಪಿಸ್ಲಿಕ್ಕೆ ಕೊಡಬೇಕು ಅಂತೇನಿಲ್ಲ. ಮಕ್ಕಳಿಗೆ ಆಗಸ್ಟ್ 15ಗೆ ಒಂದು ಸಾರಿ, ಜನವರಿ 26ಕ್ಕೆ ಒಂದು ಸಾರಿ, ಅಥವಾ ಈ ಥರ ಆದರೂ ಕೊಡಿ. ಇಲ್ಲ ಜನವರಿ 1 ತಾರೀಕಿಗೆ ಕೊಡಿ, ಆನಂತರ 6 ಮಂತ್ ಗ್ಯಾಪ್ ಮಾಡಿ 6ನೇ ತಿಂಗಳಲ್ಲಿ 1ನೇ ತಾರೀಕಿಗೆ ಹಿಂಗಾದರೂ ಕೊಡಿ. ಆಗಸ್ಟ್ 15 ಜನವರಿ 26 ಯಾಕೆ ಹೇಳಿದೆ ಅಂತಂದರೆ ಅದೆಲ್ಲ ಈಸಿಯಾಗಿ ಅಂಡರ್ಸ್ಟ್ಯಾಂಡು, ಈಸಿಯಾಗಿ ರಿಕಗ್ನೈಸ್ ಇರುವಂಥ ಒಂದು ಡೇಟು. ಅದಕ್ಕೋಸ್ಕರ ನಾನು ನಿಮಗೆ ಅದನ್ನು ಹೇಳಿದೆ. ನೀವು ಹಂಗಾರ ಮಾಡಿ ಹಿಂಗಾರ ಮಾಡಿ, ಇಲ್ಲಾಂದರೆ ಕ್ಯಾಲೆಂಡರ್ದಲ್ಲಿ ನೋಟ್ ಮಾಡಿಕೊಂಡು ಅಥವಾ ಡೈರಿಯಲ್ಲಿ ನೋಟ್ ಮಾಡಿಕೊಂಡು 6 ಮಂತಿಗೆ 1 ಟೈಮ್ ಆದರೂ ಕೊಡಲಿಕ್ಕೆ ಸಜೆಸ್ಟ್ ಮಾಡಿ. ಇದರಿಂದ ಜಂತು ಹುರುವುದರಿಂದ ನಾವು ಈಸಿಯಾಗಿ ಹೊರಗಡೆ ಬರ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ, ಈ ವಿಡಿಯೋ ಲೈಕ್ ಆಗಿತ್ತು ಅಂದರೆ, ಈ ಥರ ನನಗೂ ಒಂಚೂರು ಎನ್ಕರೇಜ್ ಬೇಕಾಗುತ್ತಲ್ಲ, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಎನ್ಕರೇಜ್ ಮಾಡಲಿಕ್ಕೆ ತಾವು ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಐಕನನ್ನು ಹಿಟ್ ಮಾಡಿ, ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.